ಶಾಸ್ತ್ರಾಭ್ಯಾಸ ಅದಕ್ಕೆ ಬಿಟ್ಟಿದ್ದಾರಂತೆ ಪಾಂಡವರನ್ನು. ಈಗಾಗಲೇ ದುರ್ಯೋಧನಾದಿಗಳು ಅಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾರೆ. ದುರ್ಯೋಧನಾದಿಗಳು ಕೃಪಾಚಾರ್ಯರ ಹತ್ರನೇ ತಾವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯೇ ಪಾಂಡವರನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ಬಿಟ್ಟರು. ಇನ್ನು ಅವರಿಗೇನು ಕಾಲೋಚಿತವಾದ ಏನು ಸಂಸ್ಕಾರಗಳನ್ನು ಮಾಡಬೇಕು ಆ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಅಲ್ಲಿ ಬಿಟ್ಟರು. ಅಲ್ಲಿ ಬರೀ ಪಾಂಡವರು ಹಾಗೂ ಕೌರವರು ಮಾತ್ರ ಅಲ್ಲ, ಕೃಪಾಚಾರ್ಯರ ಹತ್ರ ಇವಾಗ ಪಾಠ ಕೇಳ್ತಾ ಇರುವವರು ಉಳಿದ ಕೆಲವು ರಾಜರುಗಳು ಬಂದಿದ್ದಾರಂತೆ. ರಾಜಕುಮಾರರು ಕೂಡ, ಬೇರೆ ಬೇರೆ ರಾಜಕುಮಾರರೆಲ್ಲರೂ ಕೂಡ ಬಂದಿದ್ದಾರಂತೆ. ಬಂದು ಅಲ್ಲಿ ಸೇರಿಕೊಂಡಿದ್ದಾರೆ. ಯಾಕಂತೇಳಿದ್ರೆ ಪಾಂಡವರು ಕೌರವರು ಇಬ್ಬರಿಗೂ ಪಾಠ ಹೇಳ್ತಾ ಇದ್ದಾರೆ. ಕೃಪಾಚಾರ್ಯರು ಅಂದರೆ ಆಗಿನ ಕಾಲದಲ್ಲಿ ಅಂಥ ದೊಡ್ಡ ಫೇಮಸ್ ಆದವರು, ಬಹಳ ಪ್ರಸಿದ್ಧರಾದವರು. ಅದಕ್ಕೆ ಬೇರೆ ಬೇರೆ ರಾಜಕುಮಾರರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಆ ರಾಜಕುಮಾರರಲ್ಲಿಯೇ ಆಗಲೇ 2 ಪಾರ್ಟಿ. ಆಗಲೇ ಓದಬೇಕಾದ್ರೇ ಕೆಲವರೇನು ಅಂತೇಳಿದರೆ ಪಾಂಡವರ ಪಕ್ಷಪಾತಿಗಳು, ಕೆಲವರು ಕೌರವರ ಪಕ್ಷಪಾತಿಗಳು, ದುರ್ಯೋಧನಾದಿಗಳ ಪಕ್ಷಪಾತಿಗಳೇ ಕೆಲವರು ಈ ಧರ್ಮರಾಜಾದಿಗಳ ಪಕ್ಷಪಾತಿಗಳು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಮೂಲತಃ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಪಾಂಡವರ ಪಕ್ಷಪಾತಿಗಳಿದ್ದಾರೋ ಅವರೆಲ್ಲರೂ ಸಾಮಾನ್ಯ ದೇವತೆಗಳು ಅಥವಾ ದೇವತಾಂಶದಿಂದ ಕೂಡಿದವರು. ಯಾರು ದುರ್ಯೋಧನಾದಿಗಳ ಪಕ್ಷಪಾತಿಗಳಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ದೈತ್ಯರು, ಅಸುರರು, ಇಂಥವರೇ. ಅವರೆಲ್ಲರಿಗೂ ದುರ್ಯೋಧನಾದಿಗಳಿಷ್ಟ. ಅಲ್ಲಿ ಏನು ಅಂತೇಳಿದರೆ ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ವಿದ್ಯಾಭ್ಯಾಸ ಒಂದು ಕಡೆ ನಡೀತಾ ಇತ್ತಲ್ವ, ಅದಾದ ಮೇಲೆ ನಡೀತಾ ಇದ್ದದ್ದೇ ಬಹಳ ಮುಖ್ಯ. ಅಲ್ಲೇನು ಅಂತೇಳಿದರೆ ಅಲ್ಲಿ ತಾನು ಮಿಂಚುತ್ತಾ ಇದ್ದವನು ಯಾರು ಅಂದರೆ ಭೀಮಸೇನ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿ ಮಿಂಚುವುದು ಭೀಮಸೇನ. ಕಾರ್ಯಕ್ರಮ ಅಂದರೆ ಇನ್ನೇನಲ್ಲ, ಓಡುವುದರಲ್ಲಿ ರನ್ನಿಂಗ್ ರೇಸ್. ಯಾರು ಓಡುವುದರಲ್ಲಿ ಫಸ್ಟು ಅಂತ ಹೇಳಿದ್ರೆ ಭೀಮಸೇನನೇ. 100 ಮಂದಿ ಕೌರವರು ಮತ್ತು ಪಾಂಡವರು, ಉಳಿದ 4 ಮಂದಿ ಪಾಂಡವರು, ಭೀಮಸೇನ. ಇಷ್ಟು ಮಂದಿ ಸೇರಿ ಓಡಿದರೂ ಕೂಡ ಮೊದಲು ಭೀಮಸೇನ. ಈ ದುರ್ಯೋಧನ ಅಂದರೆ ಇದೇನು ಅಂತ ಹೇಳಿದರೆ ಯಾವಾಗ ಭೀಮಸೇನ ಗೆಲ್ತಾನೆ ಇನ್ನೂ ಒಳಗಿನಿಂದ ಕಿಚ್ಚು ಹೆಚ್ಚಾಗುತ್ತೆ ದುರ್ಯೋಧನನಿಗೆ. ಅಯ್ಯೋ ಅವನೇ ಗೆದ್ದ, ನನಗಿಲ್ಲ. ಇನ್ನು ಕಿಚ್ಚಾಗಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಹೊಟ್ಟೆ ಕಿಚ್ಚು ಇನ್ನೂ ಹೆಚ್ಚಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಜವೆ ಲಕ್ಷಾಭಿಹರಣೆ, ಇನ್ನು ಏನೋ ಒಂದಲ್ಲಿ ಗುರಿ, ಅದನ್ನು ಹೋಗಿ ಯಾರು ಮುಟ್ತಾರೆ ಫಸ್ಟು ಅವರಿಗೆ ಪ್ರೈಸ್ ಯಾವುದೊಂದಿಟ್ಟು ಅದನ್ನು ಹೋಗಿ ಮುಟ್ಟಬೇಕು, ಅಥವಾ ಅದನ್ನು ಹೋಗಿ ತೊಗೊಂಬರಬೇಕು. ಈ ರೀತಿ ಓಡೋಣ, ಎಲ್ಲ ಹೋಗಿ ಅದನ್ನು ಹಿಡ್ಕೊಂಬರೋಣ ಅಂತ ಈ ರೀತಿ ಓಡ್ಲಿಕ್ಕೆ ಶುರು ಮಾಡಿದರೂ ಕೂಡ ಮೊದಲು ಭೀಮಸೇನನ ಹೋಗಿ ಹಿಡ್ಕೊಳ್ತಾ ಇದ್ದರು. ಉಳಿದವರೆಲ್ಲರೂ ಭೀಮಸೇನನ ಹಿಂದೆಯೇ. ಅಷ್ಟು ಮಾತ್ರ ಅಲ್ಲ, ಭೇದ್ಯೆ, ಯಾವುದನ್ನಾದರೂ ತುಂಡು ಮಾಡೋದರಲ್ಲಿ. ಇವಾಗ ಒಂದು ಮರವನ್ನು ತುಂಡು ಮಾಡಬೇಕು, ಒಂದೇ ಪೆಟ್ಟಿಗೆ ಮರವನ್ನು ತುಂಡು ಮಾಡಬೇಕು, ಒಂದೇ ಏಟಿಗೆ. ಯಾರು ತುಂಡು ಮಾಡೋದು? ಇವ್ರು ಯಾರು ತುಂಡು ಮಾಡಲಿಕ್ಕೆ ಹೋದರೆ ಆಗೋಲ್ಲ. ಆದರೆ ಭೀಮಸೇನ ಮಾತ್ರ ಒಂದೇ ಏಟಿಗೆ ಮರವನ್ನು ತುಂಡು ಮಾಡಿಬಿಡ್ತಾನೆ. ಈ ರೀತಿ ಭೇದೆ ಅದರಲ್ಲಾಗಲಿ, ಅಥವಾ ಪಾಂಸು ವಿಕರ್ಷಣೆ, ಇನ್ನೇನು ಅಂದರೆ ಮರಳನ್ನು ತೆಗೆದು ಎರಚಿಕೊಳ್ಳೋದಂತೆ. ಉಳಿದವರೆಲ್ಲ ತೆಗೆದು ಮರವನ್ನು ತೆಗೆದು 2 ಚಾರಂತೆ. ಅವ್ರ ಮೇಲೆ ಇವ್ರ ಮೇಲೆ ಅವರು 2 ಪಾರ್ಟಿ ಇದ್ದೇ ಇದೆ ಅಲ್ಲ, ಪಾಂಡವರದು ಕೌರವರದು ಪಾರ್ಟಿ. ಅವ್ರಿಗೆ ಇವ್ರು ಎಸೆಯೋದು, ಇವ್ರಿಗೆ ಅವ್ರಿಗೆ ಎಸೆಯೋದು. ಯಾರು ಎಸೆದರೂ ಕೂಡ ಈ ಉಳಿದ ಧರ್ಮರಾಜಾದಿಗಳೇನಿದ್ದಾರೆ ಅವರ ಕಣ್ಣೆಲ್ಲ ಮರಳಿನಲ್ಲಿ ತುಂಬಿ ಹೋಗಿಬಿಡ್ತದೆ, ಹೊಯ್ಗೆಯಲ್ಲಿ ತುಂಬಿ ಹೋಗ್ತದೆ. ಆದರೆ ಒಬ್ಬ ಭೀಮಸೇನ ಇದ್ದಾನಲ್ವ, ಅವನೊಬ್ಬ ಸಾಕಂತೆ. ಅವನು ಒಂದು ಮುಷ್ಟಿಯನ್ನು ತಗೊಂಡು ಎರಚಿದ ಅಂತ ಹೇಳಿದ್ರೆ ಮತ್ತೆ ಕೌರವರು ಕೈ ಕಂಡು ಬಿಡಲಿಕ್ಕೇ ಇಲ್ಲ. ಅವ್ರು ಎಲ್ಲಿದ್ದೇವೆ ಅಂತಲೇ ಗೊತ್ತಿಲ್ಲ. ಆ ರೀತಿ ಭೀಮಸೇನ ಒಮ್ಮೆ ಮರಳನ್ನು ಎರಚುತ್ತಾ ಇದ್ದ ಅಂತೇಳಿದರೆ ದೊಡ್ಡ ಸುನಾಮಿ ಬಂದಾಗೆ, ಸುಂಟ್ರು ಗಾಳಿ ಬಂದಾಗೆ, ಯಾರಿಗೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಅಲ್ಲೂ ಸೋತು ಹೋಗ್ತಾ ಇದ್ರಂತೆ. ದುರ್ಯೋಧನಾದಿಗಳಿಗೆ ಸೋಲುದೊಂದೇ ಕೆಲಸ, ಗೆಲ್ಲುವುದಿಲ್ವೇ ಇಲ್ಲ ಅವರಿಗೆ. ಯಾಕಂದರೆ ಭೀಮಸೇನ ಒಬ್ಬ ಇದ್ದಾನಲ್ಲ. ಉಳಿದ ಪಾಂಡವರ ಬಗ್ಗೆ ಅವರಷ್ಟು ಕಾಳಜಿ ವಹಿಸ್ತಾ ಇರಲಿಲ್ಲ ದುರ್ಯೋಧನಾದಿಗಳು. ಅವರಿಗೆ ದೊಡ್ಡ ಮುಳ್ಳಾದಿ ಇದ್ದದ್ದೇ ಭೀಮಸೇನ. ಎಲ್ಲೇ ಹೋಗಲಿ ಭೀಮಸೇನ ಅಡ್ಡ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಷ್ಟೇ ನೋಡಲಿಕ್ಕೂ ಕೂಡ ಭೀಮಸೇನ ದಡಿಯ ಅಲ್ಲ. ಅಂದೇಳಿದ್ರೆ ನಾವೇನು ತಿಳ್ಕೊಳ್ತೇವೆ ಅಂತೇಳಿದರೆ ತುಂಬ ದುಡೂತಿ ವ್ಯಕ್ತಿ ಅಲ್ಲ ಭೀಮಸೇನ. ಆದರೆ ಗಟ್ಟಿಮುಟ್ಟಾದ ವ್ಯಕ್ತಿ ಭೀಮಸೇನ. ಅವನ ಒಂದೊಂದು ತೋಳುಗಳಲ್ಲಿ 10,000 ಆನೆಯ ಬಲ ಭೀಮಸೇನನದು. 10,000 ಆನೆಯ ಬಲ. ಇದೇನು ಆ ರೀತಿ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವು ಕೇಳ್ತೇವೆ. ಖಂಡಿತ ಇಲ್ಲ. ಇದನ್ನು ಮುಂದೆ ಧೃತರಾಷ್ಟ್ರನೇ ಹೇಳ್ತಾನೆ, ಭೀಮಸೇನಂತಹ ವ್ಯಕ್ತಿಯನ್ನು ನಾನು ಕಂಡದ್ದಿಲ್ಲ, ಕೇಳಿದ್ದಿಲ್ಲ ಅಂತ. ಅಂಥ ವ್ಯಕ್ತಿ ಅವನು ಭೀಮಸೇನ. ಅಷ್ಟು ಮಾತ್ರ ಅಲ್ಲೇನೋ ಹೇಳ್ತಾರೆ, ಹರ್ಷಾಧೇತಾನ್ ಕ್ರೀಡಮಾನಾನ್ ಗೃಹ್ಯಕಾಕನಿಲೀಯನೇ ಶಿರಸ್ಸು ಚ ನಿಗೃಹ್ಯೇತಾನ್ ಯೋಧಯಾಮಾಸ ಪಾಂಡವಃ ಅಂತ ಹೇಳ್ತಾರೆ. ಆಟ ಆಡ್ತಾ ಇದ್ದಾರೆ ಅಂತ. ಕುಸ್ತಿ ಕಾಳಗ ಶುರುವಾಯಿತು ಅಂತೇಳಿದ್ರೆ ದುರ್ಯೋಧನ ಅವನಿಗೆ ಮುಖ್ಯ ಗುರಿ ಯಾರು ಅಂತೇಳಿದ್ರೆ 100 ಮಂದಿ ಕೌರವರು. ಆ 100 ಮಂದಿ ಕೌರವರೇನಿದ್ದಾರೆ ಅವರದ್ದು ಹೋಗಿ ಜುಟ್ಟೆ ಹಿಡ್ಕೊಳ್ತಾನಂತೆ.
ಜುಟ್ಟೆ ಹಿಡ್ಕೊಂಡು ಬಗ್ಗಿಸ್ತಾನಂತೆ, ಬಗ್ಗಿಸಿ ಗುದ್ದು ಹೊಡೆದು ಅವರನ್ನು ಸೋಲಿಸಿ ಬಿಡ್ತಾನಂತೆ. ಈ ರೀತಿ ಅವರ ಜುಟ್ಟನ್ನು ಹಿಡ್ಕೊಂಡು ಅವರ ತಲೆಯನ್ನು ಹಿಡ್ಕೊಂಡು ಅವರನ್ನೆಲ್ಲ ಸೋಲಿಸಿ ಬಿಡ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಶತಮೇಕೋತ್ತರಂ ಶೇತೇಷಾಂ ಕುಮಾರಾಣಾಂ ಮಹೋಜಸಾಂ ಏಕ ಏವ ವಿಮೃಧ್ನಾತಿ ನಾಚಿಕೃಚ್ಛ್ರಾತ್ ಬೃಕೋದರಃ. ತನ್ನ ಎಲ್ಲ ಸಹೋದರರಿಗೆ ಹೇಳ್ತಾ ಇದ್ದಾನೆ, ನೀವು ಸುಮ್ಮನೆ ನೋಡ್ತಾ ಇರಿ, ನೀವು ಯಾರು ಬರಬೇಡಿ, ನಾನೊಬ್ಬನೇ ಹೋಗ್ತೇನೆ ಅಂತ ಭೀಮಸೇನ ಒಬ್ಬನೇ ಬರ್ತಾಯಿದ್ದು. ನಾನು ಒಬ್ಬನೇ ಹೋಗಿ 101 ಮಂದಿ ಕೌರವರು, ಒಂದೇ US ಒಬ್ಬ ಇದ್ನಲ್ವ, ಸೇರಿ 101 ಮಂದಿ ಎಲ್ಲ ಕೌರವರನ್ನು ಕೂಡ ಇವನೊಬ್ಬನೇ ತಾನು ಸೋಲಿಸ್ತಾ ಇದ್ದಂತೆ. ನಾವು ಸಿನಿಮಾಗಳಲ್ಲಿ ನೋಡ್ತೇವೆ ಅಷ್ಟೇ, ಇವುಗಳನ್ನು ಫೈಟಿಂಗ್ ಮಾಡೋದಲ್ಲ, ಅದೇನಂತ ಹೇಳಿದ್ರೆ ಬರೀ ತೋರಿಸೋದಷ್ಟೇ. ಆದರೆ ಇದು ನಿಜ ಜೀವನ. ಒಬ್ಬ ಭೀಮಸೇನ ಅಷ್ಟೂ ಮಂದಿ ಕೌರವರನ್ನು ಹೊಡೆದು ಉರುಳಿಸ್ತಾ ಇದ್ದಂತೆ. ಹೆಚ್ಚು ಹೊತ್ತು ತಗೊಳ್ತಾ ಇರಲಿಲ್ಲವಂತೆ, ಎಷ್ಟು ಕಷ್ಟವೂ ಪಡ್ತಾ ಇರಲಿಲ್ಲವಂತೆ. ಆ ರೀತಿ ತಾನು ಹೊಡೆದು ಉರುಳಿಸ್ತಾ ಇದ್ದಂತೆ. ಯಾಕೆ ಅಂತ ಹೇಳ್ತಾರೆ, ಅವನು ಹಿಮಾಲಯದಲ್ಲಿದ್ದಾಗ ಭೀಮಸೇನ ಆಟ ಆಡ್ತಾ ಇದ್ದದ್ದು ಸಿಂಹದೊಟ್ಟಿಗೆ, ಹುಲಿಯೊಟ್ಟಿಗೆ, ಮನುಷ್ಯರೊಟ್ಟಿಗಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಈ ದುರ್ಯೋಧನಾದಿಗಳೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೋದಾಗ ಇವುಗಳು ಪೆಟ್ಟು ತಿಂದು ಓಡಿ ಹೋಗ್ತವೆ, ಅದರ ಪೆಟ್ಟು ತಿಂದು ಬಿದ್ದು ಬಿಡ್ತವೆ. ಇದನ್ನು ನೋಡಿ, ಅಯ್ಯೋ ಇದರಿಂದ ಹಿಮಾಲಯಗಳ ಹುಲಿಯೇ ಆಗ್ತಾಯಿದ್ದು, ಸಿಂಹವೇ ಆಗ್ತಾಯಿದೆ. ಯಾಕಂದರೆ ಹುಲಿ ಸಿಂಹ ಪೆಟ್ಟು ತಿಂದು ಓಡಿ ಹೋಗೋಲ್ಲ, ಇನ್ನೂ ರೋಷದಿಂದ ಮುನ್ನುಗ್ಗಿ ಬರ್ತವೆ. ಆದರೆ ಇವುಗಳಿಗೆ ಆ ಶಕ್ತಿಯೇ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇಲ್ಲಂತೆ. ಅಲಸಾನ್ ವಿಹಾರ ನಿರೀಕ್ಷ ಸರ್ವಾನಪಿ ಬಂದಲೀಲ ಅಂತ. ಅಯ್ಯೋ ಇವುಗಳೇನು ಆಟ ಆಡ್ತವೆ ಅಂತ. ಆ ರೀತಿ ಭೀಮಸೇನನಿಗೆ ಎದುರಿಸುವವರೇ ಇಲ್ಲ. ಜಲೇಶು ಚ ನಿಗೃಹ್ಯೇನಾನ್ ವಿನಿಹತ್ಯ ಬಲಾತ್ ಬಲಿ. ಕೆಲವು ಸಲ ಏನು ಅಂತ ಹೇಳಿದರೆ, ದಶಬಾಲಾಂಜಲೇ ಕ್ರೀಡನ್ ಭುಜಾಭ್ಯಾಂ ಪರಿಗೃಹ್ಯ ಸಹ. ಬನ್ನಿ ನಿಮ್ಮನ್ನು ನಾನು ಗಂಗೆಯಲ್ಲಿ ದಾಟಿಸ್ತೇನೆ ಅಂತ ಹೇಳಿ ಆ ಕೌರವರನ್ನೆಲ್ಲ ತಾನು ಕೂರಿಸ್ಕೊಳ್ತಾ ಇದ್ದಂತೆ. ತನ್ನ ಹೆಗಲ ಮೇಲೆ, ಎಷ್ಟು ಅಂದರೆ ತನ್ನ ಹೆಗಲ ಮೇಲೆ 10 ಜನರನ್ನು ಕೂರಿಸ್ಕೊಳ್ತಾ ಇದ್ದಂತೆ. 10 ಜನರನ್ನು ಕೂರಿಸ್ಕೊಂಡು ಕೆಲವರನ್ನು ಕೈಯಲ್ಲಿ ಹಿಡ್ಕೊಂಡು ಗಂಗೆಯನ್ನು ದಾಟಿಸ್ತೇನೆ ಅಂತ ಕರ್ಕೊಂಡು ಹೋಗೋದಂತೆ. ಇವರೇನು ಖುಷಿಯಿಂದ ಕೂತ್ಕೊಳ್ತಾರೆ, ಹೋಗಿ ಗಂಗೆಯ ಮಧ್ಯದಲ್ಲಿ ಮುಳುಗಿ ಬಿಡೋದು. ಇವರು ಏನು ಅಂತ ಹೇಳಿದ್ರೆ ಹಾಗೆ ಬಿಡಲಿಕ್ಕಿಲ್ಲ, ಇದ್ರಲಿಕ್ಕಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರು ಇನ್ನೇನು ನೀರು ಕುಡಿದು ಒದ್ದಾಡಿ ಸಾಯ್ತೇವೆ ಅಂತ ಹೇಳ್ಬೇಕಾದ್ರೆ ಮೇಲೆ ಬರ್ತಾರೆ. ಅಪ್ಪ ಈಗಾದರೆ ಈ ರೀತಿ ಅವರಿಗೆ ತುಂಬ ಗೋಳು ಹೊಯ್ಕೊಳ್ತಾ ಇದ್ದಂತೆ ಆ ಎಲ್ಲ ಕೌರವರಿಗೆ. ಕೆಲವು ಸಲ ಅಂತಲೂ ಏನು ಅಂತ ಹೇಳಿದರೆ ಅವರನ್ನು ತೊಗೊಂಡೋಗಿ ಗಂಗೆಗೆ ಎಸ್ತು ಬಿಡ್ತಾ ಇದ್ದಂತೆ. ಹೇಗೋ ಬಚಾವಾಗಿ ಈಜ್ಕೊಂಡು ಬರಬೇಕಷ್ಟೆ. ಈ ರೀತಿ ಕೆಲವು ಸಲ ಅವರನ್ನು ಗಂಗೆಗೆ ಎಸೆಯುವಂಥದ್ದು, ಕೆಲವರು ಅವರನ್ನು ಮುಳುಗಿಸಿ ಬಿಡುವಂಥದ್ದು, ಅಥವಾ ಜಲಯೇಶು ಚ ನಿಗೃಹ್ಯೇತಾನ್ ವಿನಿಹತ್ಯ, ಕೆಲವರು ಸಲ ತೊಗೊಂಡೋಗಿ ಮುಳುಗಿಸಿ ಬಿಡುವಂಥದ್ದು. ಇನ್ನು ಕೆಲವು ಸಲ ಅಂತಲೂ ಕೂಡ ಎಲ್ಲ ಕೌರವರು ಒಳ್ಳೆ ಮರದಲ್ಲಿ ಹಣ್ಣು ಬಿಟ್ಟಿರ್ತದಂತೆ. ಆ ಹಣ್ಣನ್ನೆಲ್ಲ ನಾವು ಕೊಯ್ಯಬೇಕು ಅಂತ ಹೇಳಿ ತಾವು ಹೋಗಿ ಮರದ ಮೇಲೆ ಎಲ್ಲ ಏರಿ ಕೂತಿದ್ದಾರಂತ ದುರ್ಯೋಧನಾದಿಗಳೆಲ್ಲ. ಹಣ್ಣನ್ನು ಕೊಯ್ಯಬೇಕು ಅಂತ ದೊಡ್ಡ ಮರ, ಅದರಲ್ಲೆಲ್ಲ ಏಲ್ ಕೂತಿದ್ದಾರಂತೆ. ಭೀಮಸೇನ ಕೆಳಗಿಂದ ಬಂದವನು ಅಯ್ಯೋ ಒಂದು ಹಣ್ಣು ಕುಯ್ಯಲಿಕ್ಕೆ ಇಷ್ಟು ಕಷ್ಟಪಡ್ತೀರಾ ಅಂತ ಹೇಳಿ ತನ್ನ ಕಾಲಿನಿಂದ ತೆಗೆದು ಒಮ್ಮೆ ಮರಕ್ಕೆ ಹೋದಂತೆ. ಹಣ್ಣು ಮಾತ್ರ ಅಲ್ಲ, ಅಲ್ಲಿದ್ದ 100 ಮಂದಿ ತುಪ್ಪ ಕೆಳಗೆ ಬಿದ್ದಂತೆ. ಅವರೆಲ್ಲರೂ ಕೂಡ ಬಿದ್ದು ಕೈಗೆ ಕಾಲಿಗೆಲ್ಲ ಗಾಯ ಮಾಡಿಕೊಂಡ್ರೆ ಭೀಮಸೇನ ನಗ್ತಾ ಇದ್ದಂತೆ. ಹೀಗೆ ಅದನ್ನು ಹೇಳ್ತಾರೆ, ತದಾ ಪಾದ ಪ್ರಹಾರೇಣ ಭೀಮ ಕಂಪಯತೆ ದ್ರುಮಂ. ಇಡೀ ಮರ ತಾನು ನಡಗುತ್ತಾ ಇತ್ತಂತೆ, ಹಣ್ಣುಗಳು ಬೀಳ್ತಾ ಇದ್ದಂತೆ, ದುರ್ಯೋಧನಾದಿಗಳು ಕೆಳಗೆ ಬೀಳ್ತಾ ಇದ್ರಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ, ನತೇ ನಿಯುದ್ಧೇ ನ ಜವೇ ಯೋಗ್ಯಾಸು ನ ಕದಾಚನ ಕುಮಾರ ಉತ್ತರಂ ಚಕ್ರುಹು ಸ್ಪರ್ಧಮಾನ ವೃಕೋದರಂ. ಇಷ್ಟೆಲ್ಲ ಪೆಟ್ಟು ತಿಂದರು, ಇಷ್ಟೆಲ್ಲ ಸೋತೋದ್ರು, ಇಷ್ಟೆಲ್ಲ ಅವಮಾನ ಆದರೂ ಯಾವ ದುರ್ಯೋಧನಾದಿಗಳೂ ಕೂಡ ಇವನಿಗೆ ಭೀಮಸೇನನಿಗೆ ಎದುರಿನಲ್ಲಿ ಏನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂತೇಳಿದ್ರೆ ಇವನಿಗೆ ಏನಾದರೂ ನಾವು ಎದುರಿನಲ್ಲಿ ಮಾಡಲಿಕ್ಕೆ ಹೋದ್ವು ಅಂತೇಳಿದ್ರೆ, ಕಾಂಪಿಟೇಷನ್ಗೆ ಇಳಿದು ಅಂತೇಳಿದ್ರೆ ಪೆಟ್ಟು ತಿನ್ನೋದು ಮತ್ತು ಸಹಜ. ಈಗಾಗಲೇ ಸಾಕು ಅಂತ ಯಾರು ಅವನೊಟ್ಟಿಗೆ ಹೋಗ್ತಾ ಇರಲಿಲ್ಲ, ಸ್ಪರ್ಧೆಗೆ ಇಳಿತಾ ಇರಲಿಲ್ಲ ಅಂತೇಳಿದ್ರೆ. ಭೀಮಸೇನಿದ್ದಾನೆ ಏಕೈಕ ವೀರ, ಅವನಿಗೆ ಎದುರಿಸುವವರೇ ಯಾರಿಲ್ಲ. ಏಕಸ್ಸ ಧೃತ ಧಾರ್ತ ರಾಷ್ಟ್ರಾನಾಂ ಸ್ಪರ್ಧಮಾನೋ ವೃಕೋದರಃ ಅಪ್ರಿಯೇತಿ ಇಷ್ಠತತ್ಯರ್ಥಂ ಬಾಲ್ಯಾನ ದ್ರೋಹ ಚೇತಸ ಅಂತ ಹೇಳ್ತಾರೆ. ಇಡೀ ದುರ್ಯೋಧನಾದಿಗಳಿಗೆ ರಾತ್ರಿ ಮಲಗಿದಾಗಲೂ ಕನಸಿನಲ್ಲಿ ಬರುವುದು ಭೀಮಸೇನ. ಅವನೊಬ್ಬನೇ ಅವರಿಗೆ ಪ್ರತಿಸ್ಪರ್ಧಿ. ಅದಕ್ಕೋಸ್ಕರ ದುರ್ಯೋಧನನ ಮನಸ್ಸಿನಲ್ಲಿದ್ದದ್ದು ಒಂದೇ, ಯಾವಾಗ ಭೀಮಸೇನನ್ನು ಸೋಲಿಸ್ತೇನೆ ಒಂದೇ ಅವನಿಗಿದ್ದದ್ದು. ಯಾಕಂತೇಳಿದರೆ ಈ ಭೀಮಸೇನನ ನಮಗೆ ಇವಾಗ ಅಡ್ಡಿ ಅಂತ. ಒಬ್ಬ ಭೀಮಸೇನನನ್ನು ಮುಗಿಸಿಬಿಟ್ಟು ಅಂತ ಹೇಳಿದ್ರೆ ಇಡೀ ಪಾಂಡವರೇ ಮುಗಿದ ಹಾಗೆ ಅಂತ. ಇದೇ ನೋಡಿ ಅವನಿದ್ದ ಯೋಜನೆ.
ಯೋಚನೆ. ಯಾಕೆ ಅಂತ ಹೇಳಿದರೆ ಈ ಧರ್ಮರಾಜ ಒಂದು ಲೆಕ್ಕನೇ ಇಲ್ಲ, ಅವನು ಪಾಪದವನು. ಧರ್ಮರಾಜ ಶಾಂತಿಪ್ರಿಯ, ಅವನದೇ ನಮಗೆ ಕಷ್ಟವೇ ಇಲ್ಲ. ಇನ್ನು ಅರ್ಜುನ, ನಕುಲ, ಸಹದೇವ ಧರ್ಮರಾಜ ಹೇಳಿದಾಗ ಕೇಳ್ಕೊಂಡಿರುವವರು. ಅದರಿಂದಾಗಿ ಒಬ್ಬ ಭೀಮಸೇನನನ್ನು ಮುಗಿಸಿಬಿಟ್ಟು ಅಂತ ಹೇಳಿದರೆ ಇನ್ನು 4 ಮಂದಿ ನಾವು ಹೇಳಿದಾಗ ಕೇಳ್ಕೊಂಡಿರ್ತಾರೆ, ನಮ್ಮ ದಾಸರಾಗಿರ್ತಾರೆ. ಅಥವಾ ಇನ್ನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರಂತೂ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಸರಿ ಅಷ್ಟೇ. ಆದರೆ ಈ ಒಬ್ಬ ಭೀಮಸೇನ ಇದ್ದಾನಲ್ವ, ಇವನು ನಮ್ಮ ಹತೋಟಿಗೆ ಸಿಗದವನು. ಇದು ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರಂತ ದುರ್ಯೋಧನಾದಿಗಳು. ಇಲ್ಲಿ ನಮಗೆ ಪ್ರಶ್ನೆ ಏನು ಅಂತ ಹೇಳಿದರೆ, ಪಾಂಡವರನ್ನು ನಾವು ಧಾರ್ಮಿಕರು ಅಂತ ಹೇಳ್ತೇವೆ, ಪಾಂಡವರನ್ನು ಒಳ್ಳೆಯವರು ಅಂತ ಹೇಳ್ತೇವೆ. ಆಗಿದ್ದರೂ ಕೂಡ ಭೀಮಸೇನ ಯಾಕೆ ಈ ರೀತಿ ಇನ್ನೊಬ್ಬರಿಗೆ ಕೀಟ್ಲೆ ಕೊಡ್ತಾ ಇದ್ದಾನೆ? ಯಾಕೆ ಕೌರವ